ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಪ್ರತಿನಿತ್ಯವೂ ಕೆಲವರು ನಮ್ಮ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಂಡೆ ಮುಂದಿನ ಚಟುವಟಿಕೆಗಳನ್ನು ಶುರು ಮಾಡುವುದು. ಅಷ್ಟರ ಮಟ್ಟಿಗೆ ನಂಬ್ತಾರೆ. ಈ ದಿನ ಒಳ್ಳೇದಿದೆಯಾ, ಕೆಟ್ಟದಿದೆಯಾ, ಶುಭ ಫಲ ಏನಿದೆ, ಯಾವ ರೀತಿ ಜಾಗರೂಕರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಇದೆಲ್ಲವನ್ನು ಕೂಡ ಬಹಳಷ್ಟು ಮಂದಿ ಅವತ್ತಿನ ಭವಿಷ್ಯ ಏನಿದೆ ನಮ್ಮ ರಾಶಿಯಲ್ಲಿ ಅಂತ ತಿಳ್ಕೊಂಡೆ ಮುಂದಿನ ಕಾರ್ಯಗಳನ್ನು ನಡೆಸೋದು. ಸೊ ನವೆಂಬರ್ ಪೂರ್ತಿಯಾಗಿ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ, ದಿನ ಭವಿಷ್ಯದ ಜೊತೆಗೆ ಈ ನವೆಂಬರ್ ಪೂರ್ತಿಯಾಗಿ ನಮ್ಮ ರಾಶಿಯಲ್ಲಿ ಹೇಗಿದೆ, ಒಳಿತು ಕೆಡುಕುಗಳ ಫಲಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಮಂದಿ ಕುತೂಹಲ ಇರುತ್ತಲ್ವಾ. ಹಾಗಾಗಿ ಇವತ್ತು ಈ ನವೆಂಬರ್ ತಿಂಗಳು ಪೂರ್ತಿ ಯಾವ ರಾಶಿಗೆ ಒಳಿತು ಕೆಡುಕು, 12 ರಾಶಿಗೆ ಅನ್ನೋದ್ರ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳೇ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ನವೆಂಬರ್ ತಿಂಗಳಲ್ಲಿ ಮೇಷ ಹಾಗೆ ವೃಷಭ ರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ವ್ಯವಹಾರದಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಬಹುದು. ಏನು ಮಾಡೋದು, ಏನಪ್ಪ ಅನ್ನುವಂಥದ್ದು ಮಾತ್ರ ಒಂದಷ್ಟು ಸಮಸ್ಯೆಗಳು ಬರಬಹುದು. ಆದರೆ ಕೆಲಸದಲ್ಲೇ ಉತ್ತಮವಾದಂಥ ಅಭಿವೃದ್ಧಿ ಆಗುತ್ತೆ. ಒಂದು ಏಕ ನಿರ್ಧಾರವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗೋದ್ರಿಂದ, ಮತ್ತು ಅದರ ಜೊತೆಗೆ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೇನೋ ಅದು ಸರಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಕೆಲಸ ಅಥವಾ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಅದರಲ್ಲಿ ನಾವು ನೋಡೋಕ್ಕೋದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು, ಒಂದಷ್ಟು ತೊಂದರೆಗಳು ಉಂಟಾಗಬಹುದು. ಸರಿಯಾದಂಥ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗದಿರ ಹೋಗೋ ಸಾಧ್ಯತೆಗಳು ಉಂಟಾಗಬಹುದು. ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಉದ್ಯೋಗಸ್ಥರಿಗಂತೂ ಕೆಲಸದ ಒತ್ತಡಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಮೇಷರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಏನೋ ಅಷ್ಟು ಮೇಜರ್ ಪ್ರಾಬ್ಲಮ್ ಇದೆ, ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಅನ್ನೋವಂಥದ್ದು ಯಾವುದೇ ರೀತಿ ಕಾಡುವಂಥದ್ದು ಇರೋದಿಲ್ಲ. ಆದರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆಲೋಚನೆ ಮಾಡಿ ಮಾಡೋದು ಸೂಕ್ತ ಅಂತಲೂ ಹೇಳಬಹುದಾಗಿದೆ. ವೃಷಭ ರಾಶಿಯವರಿಗೆ ಈ ತಿಂಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚಿತವಾಗಿ 2 ಬಾರಿ ಯೋಚನೆ ಮಾಡೋದು ಬಹಳ ಒಳ್ಳೆಯದು. ಬಿಸ್ನೆಸ್ ವ್ಯವಹಾರದಲ್ಲಿ ಇರುವಂಥವರಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂತಹ ಸಂಭವಗಳು ಉಂಟಾಗುತ್ತೆ. ಗುರು ಬದಲಾವಣೆಯಿಂದ ಇಷ್ಟು ದಿನ ಗುರುಬಲ ಇತ್ತು ವೃಷಭ ರಾಶಿಯವರಿಗೆ. ಗುರು ಬದಲಾವಣೆಯಿಂದ ಒಂದಷ್ಟು ಗುರು ಬಲ ಇಲ್ದಿದ್ದಾಗ ಯಾವುದೇ ಕೆಲಸಗಳು ಆಗೋದಿಲ್ಲ. ಮದುವೆ ಅಥವಾ ಶುಭ ಕಾರ್ಯಗಳಾಗ್ಬೋದು. ಸರಿಯಾದಂತಹ ಸಮಯಕ್ಕೆ ಹಣ ಬರೆದಿರ ಹೋಗುವಂತಹ ಸಾಧ್ಯತೆಗಳನ್ನು ಸಹ ಕಂಡುಬರುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದರ ಜೊತೆಗೆ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಸಹ ಕಂಡುಬರುತ್ತೆ ಈ ಮಾಸದಲ್ಲಿ. ಇನ್ನು ಬುಧನ ಪ್ರಭಾವದಿಂದ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಶಸ್ಸನ್ನು ತಂದುಕೊಡುವಂಥದ್ದು ಒಂದು ಕಡೆ ಆದರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಇಲ್ಲಿ ನಾವು ನೋಡೋಕೆ ಹೋದರೆ ವೃಷಭ ರಾಶಿ ಗುರುಬಲ ಇಲ್ಲದ ಕಾರಣಕ್ಕೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ. ಮತ್ತು ಆರೋಗ್ಯದ ಬಗ್ಗೆನೂ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಚಿಕ್ಕ ಪುಟ್ಟ ಆರೋಗ್ಯದ ದೊಡ್ಡ ಸಮಸ್ಯೆ ಆಗಿ ಕಾಡಿಸುವಂಥದ್ದು ಈ ಮಾಸದಲ್ಲಿ ಕಂಡುಬರುವಂಥದ್ದು ಆಗಿರುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.